ಎಲ್ರಿಗೂ ನಮಸ್ಕಾರ. ನಮ್ಮದು ವಾರ್ಡ್ ನಂಬರ್ 6 ನಾಟಕ ಇತ್ತು 14ನೇ ತಾರೀಕು. ನಾನು ರೆಡಿಯಾಗಿ ಬಂದಿದ್ದು ಇದೇ ಲೊಕೇಶನ್. ಇದು ಕಲಾಗ್ರಾಮ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಹತ್ರ ಇದೆ. ಇಲ್ಲೇ ಇದ್ದಿದ್ದು ನಮ್ಮ ಶೋ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಫೋಟೋ ಶೂಟಿಗಾಗಲಿ ಮತ್ತು ನಾಟಕಕ್ಕೆ ರೆಗ್ಯುಲರಾಗಿ ಇಲ್ಲಿ ಯಾವಾಗಲೂ ಬುಕ್ಕಿಂಗ್ಸ್ ಇರುತ್ತೆ. ಬ್ಯುಸಿ ಈ ಕಲಾಗ್ರಾಮ. ಮತ್ತು ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ವಿಡಿಯೋ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕಂತ ಬಂದೆ. ಎಲ್ಲರೂ ಭಯಂಕರ ಕುಷ್ಕ ಬಾರಿಸ್ತಿದ್ರು. ನನಗೆ ಬೇಕಾ ಅಂತಿದ್ರು. ಇವರು ನನ್ನ ಡಾಕ್ಟರ್ ರೋಲ್ ಮಾಡಿದ್ದಾರೆ. ಇವರು ಶ್ರೇಯಸ್, ಗೋವಿಂದನ್ ಪಾತ್ರ, ಅವರು ನವೀನ್, ಇವರು ಶಿವು, ಅವನು ನನ್ನ ಮಗ. ಚೆನ್ನಾಗಿ ಬಾರಿಸ್ತಿದ್ರು. ಮತ್ತೆ ಮಣಿ, ಇವರು ಅಭಿಷೇಕ್, ಕುಟ್ಟಪ್ಪ, ರೌಡಿ ಕುಟ್ಟಪ್ಪ ವಿಲನ್ ಥರ ಕೊಡ್ತಿದ್ದಾರೆ. ಇವರು ಡಾಕ್ಟ್ರು ರಾಜೀವ್ ರೋಲ್ ಮಾಡಿದ್ರು, ಕಿರಣ್ ಅವರು. ಮತ್ತು ಇವರು ಪ್ರಶಾಂತ್ ಸರ್, ಇವರೇ ಮೇಯ್ನ್ ಡೈರೆಕ್ಟ್ರು. ತೆಗಿಬೇಡಿ ಅಂತಿದ್ರು. ಇವರಂತೂ ಫುಲ್ ಶೈ. ಇದೆಲ್ಲ ನಮ್ಮದು ಪ್ರಾಪರ್ಟೀಸ್. ಎಲ್ಲ ರೆಡಿ ಮಾಡಿಕೊಂಡು ಮೇಕಪ್ ರೂಮಿಗೆ ಬಂದೆ. ಮೇಕಪ್ಪಿಗೆ ನನಗೆ ಹೇಳಿದರು. ಎಲ್ಲ ರೆಡಿ ಮಾಡಿಕೊಂಡು ಜೋಡಿಸ್ಕೊಂಡು ನಂದೊಂದು ಹಂಗೆ ಫೋಟೋಶೂಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದು. ಆ್ಯಕ್ಚುಲಿ ಇದಕ್ಕಿಂತ ಹಿಂದೆ ಒಂದು ನಾಟಕ ಆಗಿತ್ತು, ಅದಕ್ಕೆ ಎಲ್ಲ ಕ್ಲೀನ್ ಮಾಡಿದರು ನೀಟಾಗಿ. ನೋಡಿ, ಎಲ್ಲ ನಾನು ಈ ಥರ ಜೋಡಿಸ್ಕೊತೀನಿ ನೀಟಾಗಿ. ಫಸ್ಟು ನನಗೆ ಸ್ವಲ್ಪ ನೀಟಾಗಿರಬೇಕು. ಒಂದೊಂದು ಪ್ರಾಪರ್ಟೀಸ್ ಇಲ್ಲೇ ಇಟ್ಬಿಟ್ಟಿದ್ರು ನಾಟಕದ್ದು. ಮತ್ತು ಒಂದು ರೌಂಡು ಹಾಲ್ ಒಳಗಡೆಗೆ ಬಂದು ನೋಡ್ತಾ ಇದ್ದೆ ಹೆಂಗಿದೆ ಏನು. ತುಂಬ ಗ್ಯಾಪ್ ಆಗಿತ್ತು ನನಗೆ. ಆ್ಯಕ್ಚುಲಿ ಶೂಟಿಂಗ್ ಜಾಸ್ತಿ ಇರೋದ್ರಿಂದ ಶಿವಣ್ಣ ಸರ್ ಫುಲ್ಲು ದೇವ್ರೆ ನೋಡಿ ಹೆಂಗೆ ಹೊರಟೋದ್ರು. ಎಲ್ಲ ನಮ್ಮ ಟೀಮವರೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಲೈಟಿಂಗ್ ಸರ್ ಲೈಟಿಂಗ್ ಬಗ್ಗೆ ಎಲ್ಲ ಹೇಳ್ತಾಯಿದ್ರು ಅಂದ್ಬಿಟ್ಟು. ಇವರೇ ರಂಗನಾಥ್ ನೀನಾಸಂ, ಸಾಮಾನ್ಯ ಗೊತ್ತಿರುತ್ತೆ ಎಲ್ರಿಗೂ. ಲೈಟಿಂಗಿಗೆ ಬಂದಿದ್ರು. ಒಳ್ಳೆ ಡೈರೆಕ್ಟ್ರು, ಒಳ್ಳೆ ರೈಟ್ರು. ಮತ್ತು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಅಂದ್ರಂದ್ರು ಮಾಡ್ಕೊಳ್ಳಿ ಅಂತ. ಮತ್ತು ಮೇಕಪ್ ಸ್ಟಾರ್ಟ್ ಮಾಡಿದೆ ನಾನು. ಮೇಕಪ್ ಎಲ್ಲರಿಗೂ ಸ್ಟಾರ್ಟ್ ಮಾಡಿ ನಾನು ಮೇಕಪ್ ಮಾಡಿಕೊಂಡು ತುಂಬ ಅಂದರೆ ತುಂಬ 3 ಕ್ಯಾರೆಕ್ಟ್ರ್ ಇತ್ತು ನನಗೆ. ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾ ಇರಬೇಕು. ಇದೆ ನಂದು ಮೊದಲನೇ ಕಾಸ್ಟ್ಯೂಮ್, ನರ್ಸ್ ಸರೋಜಾ. ಅದಾದಮೇಲೆ ಬೇರೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಆಯಿತು ಶೋ. ಸಖತ್ ಫನ್ನಿ ರಾಕಿಂಗ್ ಆಗಿತ್ತು. ಇನ್ನೊಂದು ಸರಿ ಶೋ ಇದ್ದಾಗ ಹೇಳ್ತೀನಿ. ಎಲ್ಲರೂ ಬನ್ನಿ, ನೋಡಿ, ಎಂಜಾಯ್ ಮಾಡಿ, ನಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬನ್ನಿ ವಾರ್ಡ್ ನಂಬರ್ 6 ನಾಟಕ ನೋಡೋಕ್ಕೆ. ಎಲ್ರಿಗೂ ಬಾಯ್. ನನಗೆ ಬೇಡ, ಯಾಕಂದ್ರೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಸೂಜಿನ ಬಿಸಿಲಲ್ಲಿ ಸಿರಿಲೈಸ್ ಮಾಡಿರ್ಬೇಕು. ಈ ಕೊಳಕು ತಣ್ಣೀರಲ್ಲ.